ಸಮಾಜ ಸೇವಕರಾದ ಅಮರನಾಥ್ ರೆಡ್ಡಿ ಅವರ 50ನೇ ಜನ್ಮದಿನ ಗುಡಿಬಂಡೆ ಪೌರ ಕಾರ್ಮಿಕರಿಗೆ ಹಣ್ಣು ಹಂಪಲು ವಿತರಣೆ. ಸಮಾಜ ಸೇವಕರಾದ ಅಮರನಾಥ್ ರೆಡ್ಡಿ ಅವರ 50ನೇ ಜನ್ಮದಿನದ ಅಂಗವಾಗಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 80 ಮಂದಿ ಪೌರ ಕಾರ್ಮಿಕರಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಯುವ ಮುಖಂಡ ಅಂಬರೀಶ್, ಸಾಮಾನ್ಯವಾಗಿ ಜನರು ಜನ್ಮದಿನವನ್ನ ಕೇಕ್ ಕತ್ತರಿಸಿ ಆಚರಿಸುತ್ತಾರೆ. ಆದರೆ ಅಮರನಾಥ್ ರೆಡ್ಡಿ ಅವರ ಜನ್ಮದಿನವನ್ನ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಆಚರಿಸುವ ಉದ್ದೇಶದಿಂದ ಪೌರ ಕಾರ್ಮಿಕರು ಮತ್ತು ಬಡವರು ಹಾಗೂ ಹಿಂದುಳಿದ ವರ್ಗದವರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಕೃಷ್ಣೇಗೌಡ ಮಾತನಾಡಿ, ಅನೇಕರು ಜನ್ಮದಿನದಂದು ಪಾರ್ಟಿ, ಪಬ್ ಹಾಗೂ ಇತರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಹಣ ವೆಚ್ಚ ಮಾಡುತ್ತಾರೆ. ಆದರೆ ಸಮಾಜಕ್ಕೆ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರನ್ನ ಗೌರವಿಸಿ ಅವರಿಗೆ ಹಣ್ಣು ಹಂಪಲು ವಿತರಿಸುವುದು ನಿಜವಾದ ಜನ್ಮದಿನದ ಸಂಭ್ರಮವಾಗಿದೆ. ಅಮರನಾಥ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಮಾತನಾಡಿ, ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು ತಮ್ಮ ಜನ್ಮ ದಿನಗಳನ್ನು ಪೌರ ಕಾರ್ಮಿಕರನ್ನ ಸನ್ಮಾನಿಸುವುದು ಹಾಗೂ ಅವರಿಗೆ ಹಣ್ಣು ಹಂಪಲು ವಿತರಿಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿದರೆ ಅವರ ಸೇವೆಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು, ಮುಖಂಡರು, ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಅಮರನಾಥ್ ರೆಡ್ಡಿ ಅವರಿಗೆ 50ನೇ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸ್ತಾ, ನಮ್ಮ ಅಮರನಾಥ್ ರೆಡ್ಡಿ ಅವ್ರದ್ದು ಹುಟ್ಟುಹಬ್ಬ ಇತ್ತು. ನಾವು ಎಲ್ಲೆಲ್ಲ ಹೋಗಿ ಬೇರೆ ಕಡೆ ಕೊಡೋಣ ಅಂದ್ಕೊಂಡ್ವಿ. ಅದೇ ಥರ ನಾವೇನು ಅಂದ್ಕೊಂಡ್ವಿ ಅಂದರೆ, ನಮ್ಮ ಇಲ್ಲಿ 24 ಗಂಟೆ ಪಾಪ ನಮ್ಮ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾರೆ. ಅವ್ರಿಗೆ ಏನೋ ಒಂದು ಹಣ್ಣು ಹಂಪಲದಿಂದ ಕೊಟ್ಬಿಟ್ಟು ಏನೋ ಒಂದು ಮಾಡೋಣ ಅಂತ, ನಮ್ಮ ಆಫೀಸಲ್ಲೇ ಕೊಡೋಣ ಅಂತ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ನಮ್ಮ ಅಮರನಾಥ್ ರೆಡ್ಡಿ ಅವರಿಗೆ ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಬೇಡ್ಕೊಂಡೆ. ಪಟ್ಟಣದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಆತ್ಮೀಯರಂಥ ಅಮರನಾಥ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಒಂದು ಹಣ್ಣು ಹಂಪಲು ಸಿಹಿ ಹಂಚುವ ಮುಖಾಂತರ ನಮ್ಮ ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರ ಅವರ ಜೊತೆಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ಯಾಕೆಂದರೆ ಇತ್ತೀಚಿನ ದಿನ ನಿಮಗೆಲ್ಲ ಗೊತ್ತಿದೆ, ಬರ್ತಡೇಗಳಂದರೆ ಎಲ್ಲೆಲ್ಲಿ ಮಾಡ್ತಾರೇನೋ ಅಂತ. ನಾವು ಸರಳವಾಗಿ, ಯಾಕಂದರೆ ನಮ್ಮ ಗುಡಿಬಂಡೆ ಪಟ್ಟಣವನ್ನು ಇಷ್ಟು ಸ್ವಚ್ಛತೆಯಿಂದ 24 ಗಂಟೆ ನಮ್ಮ ಒಂದು ಪಟ್ಟಣಗೋಸ್ಕರ ದುಡಿತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು. ಅದಕ್ಕೆ ಅವ್ರ ಜೊತೆಯಲ್ಲಿ ನಾವು ಇವತ್ತೊಂದು ಆಚರಣೆ ಮಾಡೋಣ ಹೇಳ್ಬಿಟ್ಟು ಅವರಿಗೆ ನಮ್ಮ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಮರಣ್ಣವರು ಇವತ್ತಿನ ದಿನ ಅವ್ರ ಹುಟ್ಟುಹಬ್ಬ, ನಾವೆಲ್ಲ ಗುಡಿಬಂಡೆ ಸಮಸ್ತ ಬಂಧುಗಳಿಂದ ಅವ್ರಿಗೆ ಹುಟ್ಟುಹಬ್ಬಗಳನ್ನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಅಮರಣ್ಣ ಅವರು ಈ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಅವರು ಪಣ ತೊಟ್ಟಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಅವ್ರ ಜೊತೆ ಸದಾ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಮತ್ತು ಮುಂದಿನ ದಿವಸದಲ್ಲಿ ಇನ್ನೂ ಒಳ್ಳೆಯ ಒಂದು ಅಧಿಕಾರಕ್ಕೆ ಬಂದು ಒಳ್ಳೆಯ ರಾಜಕೀಯದಲ್ಲಿ ಬೆಳವಣಿಗೆ ಆಗಿ ಈ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂದ್ಬಿಟ್ಟು ಆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಡಬೇಕಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೊಮ್ಮೆ